ವೆಲ್ಕಮ್ ಟು ಆ್ಯಶ್ ಕುಕಿಂಗ್ ಚಾನೆಲ್. ನಾವಿವತ್ತು ಹೈದ್ರಾಬಾದ್ ಸ್ಟೈಲಲ್ಲಿ ಚಿಕನ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೇನೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಇದು ತುಂಬ ಸ್ಪೈಸಿಯಾಗಿರುತ್ತೆ ಮತ್ತು ಬೇಗ ಸಹ ಆಗುತ್ತೆ. ಇದನ್ನು ಮಾಡಲಿಕ್ಕೆ ನಮಗೆ 1/2 kg ಚಿಕನ್, ರೈಸ್ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಕಪ್ ಕರ್ಡ್, ಪುದೀನ ಮತ್ತು 4-5 ಹಸಿಮೆಣಸಿನ್ಕಾಯಿ, 1 ಕಪ್ಪು ಕೊತ್ತಂಬರಿ, ಟರ್ಮರಿಕ್ ಪೌಡರ್, 4-5 ಹಚ್ಚಿರೋ ಈರುಳ್ಳಿ, ಬಿರಿಯಾನಿ ಪೌಡರ್, ಧನಿಯಾ ಪೌಡರ್ ಆ್ಯಂಡ್ ಚಿಲ್ಲಿ ಪೌಡರ್ ಮತ್ತು ಸ್ಪೈಸಸ್ ಐಟಮ್ನ ತೊಗೊಂಡಿದ್ದಾನೆ. ಇಲ್ಲಿ ರೈಸ್ ಮಾಡಲಿಕ್ಕೆ ಒಂದು ಪಾತ್ರೆಗೆ ನಾವು ನೀರನ್ನ ಬಿಸಿ ಮಾಡೋಕ್ಕಿಡೋಣ. ನಾನು ಅದಕ್ಕೆ ಚಕ್ಕೆ, ಚಕ್ರಮೊಗ್ಗು, ಲವಂಗ ಹಾಕ್ಕೊಂಡಿದ್ದೇನೆ ಮತ್ತು ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೇನೆ. ಆಯಿಲ್ ಹಾಕೋದ್ರಿಂದ ರೈಸು ತುಂಬ ಉಡಿಯಾಗಿ ಬರುತ್ತೆ. ಮತ್ತು ಸಾಲ್ಟ್ ಹಾಕ್ತಾಯಿದ್ದೇನೆ. ಇದನ್ನು ಬಿಸಿ ಮಾಡಲಿಕ್ಕೆ ಇಡೋಣ. ಇನ್ನೊಂದು ಸೈಡಲ್ಲಿ ನಾವು ಚಿಕನ್ ಮ್ಯಾರಿನೇಟ್ ಮಾಡಲಿಕ್ಕೆ ಬೇಕಾಗುವಂಥ ಈರುಳ್ಳಿನ ಫ್ರೈ ಮಾಡೋಣ. ಈರುಳ್ಳಿನ ನಾವು ಗೋಲ್ಡನ್ ಬ್ರೌನ್ ಕಲರ್ ಫ್ರೈ ಮಾಡ್ಕೊಬೇಕಾಗತ್ತೆ. ಈರುಳ್ಳಿನ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡೋಣ. ಈರುಳ್ಳಿ ತುಂಬ ಡಾರ್ಕ್ ಆಗಿಬಿಟ್ರೆ ಫ್ಲೇವರ್ ಚೇಂಜ್ ಆಗುತ್ತೆ. ಬಿರಿಯಾನಿಗೆ ಯಾವಾಗಲೂ ಈರುಳ್ಳಿ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾವು ಇದನ್ನು ಗೋಲ್ಡನ್ ಬ್ರೌನ್ ಕಲರು ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಫ್ರೈ ಆಗೋ ಅಷ್ಟರಲ್ಲಿ ನಾವು ಚಿಕನ್ನ ಸ್ವಲ್ಪ ಮ್ಯಾರಿನೇಟ್ ಮಾಡೋಣ. ಇದು ಫ್ರೈ ಆಗ್ತಾ ಇದೆ. ಅಷ್ಟರಲ್ಲಿ 1 ಬೌಲಲ್ಲಿ ಚಿಕನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟರ್ಮರಿಕ್ ಪೌಡರ್, ಹಾಗೆ ಬಿರಿಯಾನಿ ಪೌಡರ್. ಇದು ಬಿರಿಯಾನಿ ಪೌಡರ್ ಸಹ ಯೂಸ್ ಮಾಡ್ಬೋದು ಮತ್ತು ಗರಂ ಮಸಾಲ ಹಾಕಿ ಸಹ ಯೂಸ್ ಮಾಡ್ಬೋದು. ಅದು ಹೋಮ್ ಮೇಡ್, ಅದು ನಾನೇ ಮನೆಯಲ್ಲಿ ಮಾಡಿರೋದು. ಮತ್ತು 2 ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್. ಹೈದ್ರಾಬಾದ್ ಸ್ಟೈಲ್ ಬಿರಿಯಾನಿ ಪೌಡರ್ ಯಾವಾಗಲೂ ಸ್ಪೈಸಿಯಾಗಿರಬೇಕು, ಹಾಗಾಗಿ ನಾನು 2 ಸ್ಪೂನ್ ಯೂಸ್ ಮಾಡ್ತಾಯಿದ್ದೇನೆ ಚಿಲ್ಲಿ ಪೌಡರ್. ಮತ್ತು ಧನಿಯಾ ಪೌಡರ್ 2 ಸ್ಪೂನು. ನಿಮಗೆ ಖಾರ ಕಡಿಮೆ ಬೇಕು ಅಂದರೆ ನೀವು ಕಡಿಮೆ ಯೂಸ್ ಮಾಡ್ಬೋದು. ಮತ್ತು 3 ಹಸಿಮೆಣಸಿನ್ಕಾಯಿ, ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ, ಹಾಗೆ 1 ಕಪ್ ಆಗುವಷ್ಟು ಮೊಸರನ್ನು ಯೂಸ್ ಮಾಡ್ತಾ ಇದ್ದೇನೆ. ಇಲ್ಲಿ ನಿಮಗೆ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನೀವು ಇನ್ನೂ ಒಂದು ಸ್ವಲ್ಪ ಮೊಸರನ್ನ ಯೂಸ್ ಮಾಡ್ಬೋದು. ನಾನು 1/2 kg ಚಿಕನ್ ತೊಗೊಂಡಿರೋದ್ರಿಂದ 1 ಕಪ್ ಆಗೋಷ್ಟು ಕರ್ಡನ್ನು ಯೂಸ್ ಮಾಡ್ತಾ ಇದ್ದೇನೆ. ಸಾಲ್ಟ್ ಮತ್ತು ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೇನೆ. ಇಷ್ಟನ್ನು ನಾವು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಆವಾಗಲೇ ಫ್ರೈ ಮಾಡಿರೋ ಅಂತಹ ಈರುಳ್ಳಿಯಲ್ಲಿ ಅರ್ಧದಷ್ಟು ಈರುಳ್ಳಿನ ಇದಕ್ಕೆ ಯೂಸ್ ಮಾಡ್ತಾ ಇದ್ದೇನೆ. ಇನ್ನು ಅರ್ಧ ಈರುಳ್ಳಿನ ನಾವು ಕೊನೆಯಲ್ಲಿ ಯೂಸ್ ಮಾಡಬೇಕಾಗತ್ತೆ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 1/2 hour ಚಿಕನ್ ಮ್ಯಾರಿನೇಟ್ ಆಗಲಿಕ್ಕೆ ಬಿಡಬೇಕಾಗುತ್ತೆ. ಮತ್ತು ಇನ್ನೊಂದು ಸೈಡು ನೀರು ಬಿಸಿಯಾಗಿರೋದ್ರಿಂದ ನಾವು ಇದಕ್ಕೆ ರೈಸ್ ಹಾಕ್ಕೊಳ್ಳೋಣ. ನಾನಿಲ್ಲಿ 1.5 ಕಪ್ ಆಗೋಷ್ಟು ರೈಸ್ಗೆ 4 ಕಪ್ ನೀರನ್ನು ಯೂಸ್ ಮಾಡಿದ್ದೇನೆ. ರೈಸ್ ಇಲ್ಲಿ 90% ಅಷ್ಟು ಬಾಯ್ಲ್ ಆದರೆ ಸಾಕಾಗುತ್ತೆ ನಮಗೆ. ಹಾಗಾಗಿ ಸ್ವಲ್ಪ ನೀರನ್ನು ನಾನು ಜಾಸ್ತಿ ತೊಗೊಂಡಿದ್ದೇನೆ. ನೀವು ರೈಸ್ ಆಗುವಾಗ ಕ್ಲೀನಾಗಿ ನೋಡ್ಕೊಬೇಕು. ರೈಸು ಪೂರ್ತಿ ಪ್ರಮಾಣದಲ್ಲಿ ಬೇಯಬಾರ್ದು. ಇದು ಬೇಯೋ ಅಷ್ಟರಲ್ಲಿ ನಾವು ಚಿಕನ್ಗೆ ರೆಡಿ ಮಾಡೋಣ. ಇಲ್ಲಿ ನಾನು ಈರುಳ್ಳಿ ಫ್ರೈ ಮಾಡಿರೋಂಥ ಎಣ್ಣೆನ ಯೂಸ್ ಮಾಡ್ತಾ ಇದ್ದೇನೆ. ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಿದ್ದೀನಿ. ಇದು ಸ್ವಲ್ಪ ಬಿಸಿ ಆದ ತಕ್ಷಣ ಇದಕ್ಕೆ ಸ್ಪೈಸಸ್ ಐಟಮ್ನ ಆ್ಯಡ್ ಮಾಡೋಣ. ನಾನಿಲ್ಲಿ 1 ಪಲಾವ್ ಎಲೆ, ಜಾವಿತ್ರಿ, ಮರಾಠಿ ಮೊಗ್ಗು, ಸೋಂಪು ಮತ್ತು ಲವಂಗ ಯೂಸ್ ಮಾಡಿದ್ದೀನಿ. ಇದನ್ನೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡೋಣ.
ಇದು ಫ್ರೈ ಆದ ಕೂಡಲೇ ನಾವು ಚಿಕನ್ನ ಮ್ಯಾರಿನೇಟ್ ಮಾಡಿದಂಥ ಚಿಕನ್ನ ಇದಕ್ಕೆ ಹಾಕೊಳ್ಳೋಣ. ಇದನ್ನು ಲೋ ಫ್ಲೇಮಲ್ಲಿ ನೀವು ಫ್ರೈ ಮಾಡಬೇಕಾಗುತ್ತೆ. ಒಂದು 2-3 ನಿಮಿಷ ಇದನ್ನು ಕ್ಲೀನಾಗಿ ಫ್ರೈ ಮಾಡಿ ಆನಂತರ ಇದನ್ನು ನಾವು ಲೆಡ್ ಕ್ಲೋಸ್ ಮಾಡಿ ಬೇಯಿಸಬೇಕಾಗತ್ತೆ. ಇಲ್ಲಿ ನೀವು ಯಾವುದೇ ಥರದ ನೀರನ್ನು ಯೂಸ್ ಮಾಡಬಾರ್ದು. ಮೊಸರು ಹಾಕಿರೋದ್ರಿಂದ ಮೊಸರಲ್ಲಿ ನೀರಿನ ಅಂಶ ಇರುತ್ತೆ, ಹಾಗಾಗಿ ಅದೇ ಸಹ ಗ್ರೇವಿಗೆ ಸರಿಯಾಗುತ್ತೆ. ನೀರನ್ನು ಹಾಕಿದ್ರೆ ಅದು ಚೆನ್ನಾಗಾಗೋದಿಲ್ಲ. ಇಲ್ಲಿ ರೈಸು ಆಲ್ಮೋಸ್ಟ್ 90% ಬಾಯ್ಲ್ ಆಗಿದೆ. ನಾನು ಇದನ್ನು ಇನ್ನೊಂದು ಪಾತ್ರೆಗೆ ಸರ್ವ್ ಮಾಡ್ಕೊಳ್ತೇನೆ. ಇದನ್ನು ಲೆಡ್ ಕ್ಲೋಸ್ ಮಾಡಿದ್ದೇನೆ. ನೆಕ್ಸ್ಟ್ ರೈಸ್ನ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಿದ್ದೇನೆ. ಬಿರಿಯಾನಿಯಲ್ಲಿ ಫಸ್ಟ್ ರೈಸ್ ಮಾಡೋದು ತುಂಬ ಮುಖ್ಯ ಆಗಿರುತ್ತೆ. ನೀವು ಫುಲ್ ರೈಸ್ನ ಕುಕ್ ಮಾಡೋದ್ರಿಂದ ಬಿರಿಯಾನಿ ಚೆನ್ನಾಗಾಗೋದಿಲ್ಲ. ಆಲ್ಮೋಸ್ಟ್ 90% ಆದರೆ ರೈಸು ಬಾಯ್ಲ್ ಆದರೆ ಸಾಕಾಗುತ್ತೆ. ಇಲ್ಲಿ ನೋಡಿ, ಇದು ಚಿಕನ್ ತುಂಬ ಚೆನ್ನಾಗಿ ಬೆಂದಿದೆ. ಚಿಕನ್ ಸುತ್ತ ಆಯಿಲನ್ನು ಬಿಟ್ಕೊಬೇಕು. ಇದು ಕ್ಲೀನಾಗಿ ಬಾಯ್ಲ್ ಆಗಿದೆ. ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ, ಚಿಕನ್ನ ನೀವು ಯಾವಾಗಲೂ ಲೋ ಫ್ಲೇಮಲ್ಲಿಟ್ಟು ಬೇಯಿಸಬೇಕಾಗುತ್ತೆ. ಲೋ ಫ್ಲೇಮಲ್ಲಿ ಬೇಯಿಸೋದ್ರಿಂದ ಚಿಕನ್ ತುಂಬ ಚೆನ್ನಾಗಿ ಕುಕ್ ಆಗುತ್ತೆ ಮತ್ತು ಮಸಾಲೆ ಸ್ಮೆಲ್ಲೆಲ್ಲ ತುಂಬ ಕ್ಲೀನಾಗಿ ಹೋಗುತ್ತೆ. ಹಸಿ ಮಸಾಲೆ ಸ್ಮೆಲ್ ಯಾವುದು ಸಹ ನಿಮಗೆ ಬರೋದಿಲ್ಲ. ಆಲ್ಮೋಸ್ಟ್ ಇದಾಗಿದೆ. ಇದಕ್ಕೆ ನಾನಿವಾಗ ಸ್ವಲ್ಪ ಕೊತ್ತಂಬರಿಯನ್ನು ಉದುರಿಸ್ಕೊಳ್ತಾ ಇದ್ದೇನೆ ಮತ್ತು ಫ್ರೈ ಮಾಡಿರೋ ಅಂಥ ಆನಿಯನ್ ಸಹ ಹಾಕೊಳ್ತಾ ಇದ್ದೇನೆ. ಮತ್ತು ಇದಕ್ಕೆ ನಾನೀಗ ರೈಸನ್ನು ಹಾಕಿ ದಮ್ ಕಟ್ತೇನೆ. ನಾನಿಲ್ಲಿ ಜಸ್ಟ್ 1 ಲೇಯರಷ್ಟು ಮಾತ್ರ ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಬೇಕು ಅಂದರೆ ನೀವು ಡಬಲ್ ಲೇಯರ್ ಸಹ ಮಾಡ್ಕೊಬೋದು. ನಾವಿಲ್ಲಿ ಯಾವುದೇ ತರಹದ ಫ್ಲೇವರ್ಗಳನ್ನ ಚಿಕನ್ ಬಿರಿಯಾನಿ ಫ್ಲೇವರ್ಗಳನ್ನಾಗಲಿ ಯಾವುದನ್ನು ಸಹ ಯೂಸ್ ಮಾಡಿಲ್ಲ. ಎಲ್ಲ ಮನೇಲೇ ಸಿಗೋವಂಥ ಪದಾರ್ಥಗಳಿಂದ ಮಾಡಿರೋದು. ತುಂಬ ಈಸಿಯಾಗುತ್ತೆ, ಬೇಗ ಸಹ ಆಗುತ್ತೆ. ಮತ್ತು ನಾನು ಇದಕ್ಕೆ ಫ್ರೈ ಮಾಡಿರೋ ಅಂಥ ಈರುಳ್ಳಿ, ಕೊತ್ತಂಬರಿ ಮತ್ತು 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನೂ ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ತುಪ್ಪನ ಮೇಲೆ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ನಾನು ಒಂದು 10 ನಿಮಿಷ ದಮ್ ಕಟ್ಟಿ ಇಡ್ತೇನೆ. ಇವಾಗ ಆಗಿದೆ ನೋಡಿ, ಬಿರಿಯಾನಿ ರೆಡಿಯಾಗಿದೆ. ನಾನು ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತೇನೆ. ತುಂಬ ಚೆನ್ನಾಗಾಗುತ್ತೆ. ಫಸ್ಟ್ ಟೈಮ್ ಟ್ರೈ ಮಾಡೋರು ಸಹ ಮಾಡ್ಬೋದು. ತುಂಬ ಕ್ಲೀನಾಗಿ ಬರುತ್ತೆ ನೋಡಿ. ಬಿರಿಯಾನಿಗೆ ಯಾವಾಗಲೂ ರೈಸು ತುಂಬ ಉಡಿಯಾಗಿ ಇರಬೇಕು. ಹಾಗಾಗಿ ನೀವು 90% ಅಷ್ಟು ರೈಸನ್ನ ಕುಕ್ ಮಾಡಿಕೊಂಡ್ರೆ ರೈಸು ತುಂಬ ಚೆನ್ನಾಗಿ ಬರುತ್ತೆ. ಚಿಕನ್ ಬಿರಿಯಾನಿ ರೆಡಿ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.